ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ನಡುವಣ ಜಗಳಬಂದಿ ಯಾಕೋ ಮುಗಿಯುವ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಇವತ್ತು ಕೂಡ ಏಕವಚನದಲ್ಲಿ ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ವಿರುದ್ಧ ಹರಿಹಾಯ್ದಿದ್ದಾರೆ. ಮೈಸೂರಿನಲ್ಲಿ ಎಚ್ಡಿಕೆ ವಿರುದ್ಧ ಡಿಕೆ ಶಿವಕುಮಾರ್ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ. ಮಗನಿಗೆ ಹೆಣ್ಣು ನೋಡೋದಕ್ಕೆ ಹೋಗಿ ಅಪ್ಪನೇ ಮದುವೆ ಆದನಂತೆ, ಕೊಟ್ಟ ಕುದುರೆಯನ್ನು ಏರಿದವನು ವೀರನೂ ಅಲ್ಲ ಶೂರನೂ ಅಲ್ಲ, ನನ್ನ ಜಮೀನಲ್ಲಿ ನಾನು ಕಲ್ಲೊಡೆಯೋದಕ್ಕೆ ಇವನಪ್ಪನೇ ಬೇಕಾ, ಮಹಿಳೆಯರು ದಾರಿ ತಪ್ಪಿದ್ದಾರೆ ಎಂದಿರೋ ಎಚ್ಡಿಕೆಗೆ ಪಾಠ ಕಲಿಸಬೇಕು ಅಂತ ಕೆಆರ್ ನಗರದ ಕಾಂಗ್ರೆಸ್ ಸಮಾವೇಶದಲ್ಲಿ ಡಿಕೆ ಶಿವಕುಮಾರ್ ರೋಷಾವೇಶದ ಮಾತುಗಳನ್ನು ಆಡಿದ್ದಾರೆ. ಈಗ ಕುಮಾರಸ್ವಾಮಿ ಅವರಿಗೆ ನೀವು ಕೇಳಬೇಕು, 2 ಬಾರಿ ಚೀಫ್ ಮಿನಿಸ್ಟರ್ ಆಗಿದ್ರು. ಹೋದ ಬಾರಿ 7 ಜನನು MLA ಇದ್ರು ತಾರೇನ್ರಿ? ಇದ್ರೋ ಇಲ್ಲ 7 ಜನ? 7 8 ಇದ್ರು. ಮಂಡ್ಯ 7, ಇಲ್ಲೊಂದು 8. ಏನಪ್ಪ ಸಾಕ್ಷಿ ಗುಡ್ಡೆ ಕಟ್ಟುದಿಲ್ಲ? 3 ಜನ MLC ಇದ್ರು, 8 ಜನ MLA ಇದ್ರು, 3 ಜನ ಮಂತ್ರಿ ಇದ್ರು, ತಮ್ಮಣ್ಣ, ಪುಟ್ಟರಾಜು, ಸಾರಾ ಮಹೇಶ್, 3 ಜನ. ನಿನ್ನ ಅವಧಿಯಲ್ಲಿ ಇಲ್ಲ, ಹಿಂದೇನು ಲೆಕ್ಕ ಹಾಕೊಳ್ಳಿ, ಹಿಂದೆ ಅವಧಿಯಲ್ಲಿ 2 ಬಾರಿ ಚೀಫ್ ಮಿನಿಸ್ಟರ್ ಇದ್ರು. ಏನಾದ್ರು ಒಂದು ನೀರಾವರಿ ವಿಚಾರದಲ್ಲಿ ತೆಗೆದುಕೊಳ್ಳಿ, ಇಲ್ಲ ಯಾವ್ದಾದ್ರು ಒಂದು ಮಂಡ್ಯ, ನಾನು ಬರೀ ನಿಮ್ದೊಂದೇ ಬೇಡ, ಮಂಡ್ಯಕ್ಕೂ ತೆಗೆದುಕೊಳ್ಳಿ. ಈಗ ನಾವು SM ಕೃಷ್ಣ ಅವ್ರು ನೆನೆಸ್ಕೋತೀವಿ, ಶಂಕರೇಗೌಡರು ನೆನೆಸ್ಕೋತೀವಿ, ಮಾದೇಗೌಡರು ನೆನೆಸ್ಕೋತೀವಿ. ಹಂಗೆ ನೀನೇನಾರು ಈಗ ದೇವರಾಜ ಅರಸು ನೆನೆಸ್ಕೋತೀವಿ ಮೈಸೂರಿಗೆ. ಈಗ ಜನ ಸಿದ್ದರಾಮಯ್ಯನವ್ರನ್ನ ನೆನೆಸ್ಕೋತಾರೆ. ಇಂಥ ಕಾರ್ಯಕ್ರಮ ಮಾಡಿದ, ನಿನ್ನ ಕಾರ್ಯಕ್ರಮ ಏನು ಅಂತ ದಯವಿಟ್ಟು ಹೇಳಬೇಕು. ಇಲ್ಲಿ ಏನು ನೀನು ಸಹಾಯ ಮಾಡಿದ್ಯಾ ಅಂತ ಹೇಳಬೇಕು. ನಿನ್ಗೆ ಅಧಿಕಾರ ಕೊಟ್ಟಾಗ, ನಿಮ್ಮ ತಂದೆಗೆ ಕಾಂಗ್ರೆಸ್ ಪಾರ್ಟಿ ದೇಶದ ಪ್ರಧಾನಮಂತ್ರಿ ಮಾಡಿದಾಗ, ನಾವು ನಿನ್ನ ಎಲ್ಲರ ಕೈಲೂ ಬಯಸ್ಕೊಂಡು ಮುಖ್ಯಮಂತ್ರಿ ಮಾಡಿದಾಗ ನೀನು ಏನು ಮಾಡೋಕ್ಕಾಗದೆ, ಈಗ ನನಗೆ ಯಾವಾಗೂ ಒಂದು ಅಲ್ಲಮ ಪ್ರಭುಗಳದ್ದು ಒಂದು ಮಾತು ನನಗೆ ನೆನಪು ಬರ್ತದೆ. ಏನು ಹೇಳಿದ್ರು ಅಂದರೆ, ಕೊಟ್ಟ ಕುದುರೆಯನ್ನು ಹೇರಲು ಹರಿಯದೆ ಮತ್ತೊಂದು ಕುದುರೆಯನ್ನು ಹೇರಲು ಬಯಸುವನು ವೀರನು ಅಲ್ಲ ಶೂರನು ಅಂತ. ಅಧಿಕಾರ ಇದ್ದಾಗ ಏನು ನಿನ್ನ ಕೈಯಲ್ಲಿ ಹರಿಯಕ್ಕಾಗದೆ, ಈಗೇನು ನಾನು ಹರಿತೀನಿ ಅಂದ್ರೆ ಏನು ಹರಿಯೋದು ನೀನು? ನಾವು ಏನೋ ಇರಲಿ, BJಪಿಯವರು ದೂರ ಇರಲಿ ಅಂತ ಅಂದ್ಬಿಟ್ಟು ನಿನ್ನ ಚೀಫ್ ಮಿನಿಸ್ಟರ್ ಮಾಡಿದ್ರೆ 39 ಜನ ಗೆದ್ದವರು, ನಾವು 80 ಜನ ಮಾಡಿದ್ರೆ ಏನ್ ಬೆನ್ ಚಾಕೋಗ್ಬಿಟ್ಟಿದ್ವಾ? ಯಾಕವತ್ತು ಮಾತಾಡ್ಲಿಲ್ಲ ನೀನು? ಯಾಕ್ರಿ ಮಿಸ್ಟರ್ ಕುಮಾರಸ್ವಾಮಿ, ಏನಾಗಿತ್ತು ಅವತ್ತು ನಿನ್ಗೆ? ಇವತ್ತು ಏನೆಲ್ಲ ಮಾತು, ನಾನು ಈಗ ಉತ್ತರ ಕೊಡಕ್ಕೆ ಹೋಗೋದಿಲ್ಲ, ಗೆಲ್ಲೋದಿಲ್ಲ, ಅದು ಬೇರೆ ವಿಚಾರ. ಅಸೆಂಬ್ಲಿಲಿ ಹೇಳಿದ್ದೀನಿ, ಪಾಪ ಮಾತಾಡೋಣ ಅಂತ ಹೇಳಿದ್ವಿ ಅಸೆಂಬ್ಲಿಲಿ, ಯಾಕೆ ದಾಖಲೆಯಲ್ಲಿ ಇರ್ಬೇಕಲ್ಲ. ಸುಮ್ಮನೆ ಇಲ್ಲ ಅಂದ್ರೆ ಇಲ್ಲಿ ಬಂದು ಭಾಷಣ ಮಾಡಿ ಹೊಂಟೋಯ್ತಾರೆ. ನೆಕ್ಸ್ಟ್ ನಮ್ಮ ಜನರೇಷನ್ ನೋಡ್ಕೋಬೇಕು, ನನಗೂ ಕುಮಾರಸ್ವಾಮಿಗೂ ಏನು ಚರ್ಚೆ ಆಯ್ತು, ಏನು ಮಾತಾಯ್ತು, ಅವ್ರದ್ದೇನು ಗಂಟು, ನಂದೇನು ಗಂಟು, ನಾನು ಕಲ್ಲು ಹೊಡೆದಿದ್ದು, ನಾನು ಭೂಮಿ ಹೊಡೆದಿದ್ದು ಎಲ್ಲ. ನನ್ನ ಜಮೀನಲ್ಲಿ ನಾನು ಕಲ್ಲು ಹೊಡೋದಕ್ಕೆ ಇವನಿಗೆ ಅಪ್ಪಣೆಗೆ ಅರ್ಜಿ ಹಾಕೊಂಡಿರ್ಬೇಕ ನಾನು? ನಮ್ಮೂರಲ್ಲಿ ನನ್ನ ಜಮೀನಲ್ಲಿ ಕಲ್ಲಪ್ಪ, ಎಷ್ಟು ಎಕರೆ ಇದೆ ಅಂತ ಅವ್ನಿಗೇನು ಗೊತ್ತು? ಅವ್ಗೆ ಪಾಪ ನಾವೇನೋ ನಮ್ಮ ಬದುಕಿಗೆ ನಾವು ಮಾಡ್ಕೊಳ್ತೀವಿ. ನಿನ್ಗೇನು ಕಷ್ಟ? ಎಲ್ಲ ಮಾಡಿಸಲ್ಲ, ಎನ್ಕ್ವೈರಿಗಳೆಲ್ಲ ಮುಗಿದಿತ್ತಲ್ಲ, ಇನ್ನೇನಿತ್ತು? ಇನ್ನು ಏನು ಬೇಕಾದ್ರೂ ಡೆಲ್ಲಿಯವರು ಮಾಡ್ತಾವ್ರೆ, ನೀನು ಮಾಡಿಸಿದ್ಯಲ್ಲ, ಇನ್ನೇನಿದೆ? ಹಂಗೆ ನಾನು ಹೇಳೋದು, ಈಗ BJಪಿಯವರು ಬೇರೆ ಬಂದ್ಬಿಟ್ಟವ್ರು, ಇಬ್ಬರು ಪಾರ್ಟ್ನರ್ಶಿಪ್ಪು. ಇಬ್ಬರು ಏನು ಪಾರ್ಟ್ನರ್ಶಿಪ್? ಈಗ ಮೊದಲು B ಟೀಮ್ A ಟೀಮ್ ಅದು, ಈಗಿಲ್ಲ ಪಾರ್ಟ್ನರ್ಶಿಪ್ಪು. ಈಗ BJಪಿಯವರು ಆಯ್ತು, ಏನು ಮಾಡಿದ್ರಪ್ಪ BJಪಿಯವರು? ನೀವು ಅವರಿಬ್ರು ಸೇರ್ಕೊಂಡ್ರಲ್ಲ, ಓಲಿ ಕರ್ನಾಟಕ ರಾಜ್ಯದ ಕಷ್ಟ ಸುಖಕ್ಕೆ ಏನಾದ್ರು ಕೇಳಿದ್ರ ನೀವು? ಧ್ವನಿ ಎತ್ತಿದ್ರಾ? ಏನಿಬ್ರು ಹಿಂದೆ ಇದೇ ಒಂದು ವರ್ಷ ಮುಂಚಿತವಾಗೆ ಇದೇ ಮೈಸೂರಿಗೆ ಬಂದು ಏನು ಹೇಳಿದ್ರು ಪ್ರಧಾನಮಂತ್ರಿ ಇವರಿಬ್ಬರಿಗೂ? ಇದು ಫ್ಯಾಮಿಲಿ ಪಾರ್ಟಿ ಅಂದ್ರು. ನಿಜಾನ ಸುಳ್ಳು? ಪ್ರಧಾನಮಂತ್ರಿಗಳು ಫ್ಯಾಮಿಲಿ ಪಾರ್ಟಿ ಅಂದ್ರು. ಈಗ ಏನಾಗಿದೆ ಫ್ಯಾಮಿಲಿ ಪಾರ್ಟಿ? ಹೆಂಗ್ ನಂಟಿಸ್ತಾರ ನಿಮಗೆ? ನೀವು ಸೋಲ್ತಿಲಿ ಅಂತ ಬೈಕ್ಗೋಸ್ಕರ ನೀವು ರಾಜಿ ಮಾಡ್ಕೊಂಡಿದ್ದೀರಿ. ನೀವು ಬಿಜೆಪಿಯವರು
ದಳದವರು ಈಗ ಏನ್ ಮುಖ್ಯಮಂತ್ರಿ ಆಗೋದರಂತೆ, ಏನ್ ನಾವಿಲ್ಲ ಅಂದ್ರೆ ಸರ್ಕಾರನೇ ನಾವು ರಚನೆ ಮಾಡೋಕ್ಕಾಗೋದಿಲ್ಲ ಅಂತ ನಾವು ಮಾಡ್ತಿರಂತೆ. ನಗರದಲ್ಲಿ ಕಾಂಗ್ರೆಸ್ ಸಮಾವೇಶದಲ್ಲಿ ಡಿ ಕೆ ಶಿವಕುಮಾರ್ ಅವರು ಆಡಿರ್ತಕ್ಕಂಥ ಮಾತು ಹಾಗೆ ನೋಡೋಕೆ ಹೋದರೆ ಕೆ ಆರ್ ನಗರ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ. ಅಲ್ಲಿ ಅಭ್ಯರ್ಥಿ ಕುಮಾರಸ್ವಾಮಿ ಮೈತ್ರಿ ಅಭ್ಯರ್ಥಿ. ಹಾಗಾಗಿ ಸಹಜವಾಗಿ ಕುಮಾರಸ್ವಾಮಿ ವಿರುದ್ಧ ಈ ಆರೋಪಗಳನ್ನು ಅವರು ಅಲ್ಲಿ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಕೆ ಪಿ ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. ಕೆ ಪಿ, ಇವರ ಜಗಳಬಂದಿ, ಇವರಿಬ್ಬರ ನಡುವಿನ ಜಗಳಬಂದಿ ಮುಂದುವರಿದ ಭಾಗ ಇವತ್ತು ಅಷ್ಟೇ ಅಂತ ಅನ್ಬೋದಲ್ಲ? ನಿಶ್ಚಿತವಾಗ್ಲೂ ಕೂಡ ಅರವಿಂದ್, ಅಂದರೆ ಅದು ಬೇರೆ ಹಂತಕ್ಕೆ ಹೋಗಿರುವಂಥದ್ದು. ಇವತ್ತು ಮೈಸೂರಿನ ಕೆ ಆರ್ ನಗರ ಮಂಡ್ಯ ಲೋಕಸಭಾ ವ್ಯಾಪ್ತಿಯಲ್ಲಿರುವಂಥದ್ದು. ಇಲ್ಲಿಯ ಕಾಂಗ್ರೆಸ್ ಸಮಾವೇಶದಲ್ಲಿ ಒಂದು ರೀತಿಯಂಥ ವೀರಾವೇಶದ ಭಾಷಣವನ್ನು ಒನ್ಸ್ ಅಗೇನ್ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿಯನ್ನು ಡಿ ಕೆ ಶಿವಕುಮಾರ್ ಮುಂದುವರಿಸಿರುವಂಥದ್ದು. JDS ಮೇಲಿನ ವಾಗ್ದಾಳಿಗಿಂತ ಹೆಚ್ಚಾಗಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ, ಅದರಲ್ಲೂ ಕೂಡ ಕುಮಾರಸ್ವಾಮಿಯ ಮೇಲೆ ಇವತ್ತು ಒಂದು ಹಂತ ಮೀರಿದಂತೆ ಏನು ಬಹುತೇಕ ಏಕವಚನದಲ್ಲೇ ಕುಮಾರಸ್ವಾಮಿಯವರ ವಿರುದ್ಧ ಡಿ ಕೆ ಶಿವಕುಮಾರ್ ವಾಗ್ದಾಳಿಯನ್ನು ನಡೆಸಿರುವಂಥದ್ದು. ಕೊಟ್ಟ ಕುದುರೆಯನ್ನು ಏರದವನು ವೀರನೂ ಅಲ್ಲ ಶೂರನೂ ಅಲ್ಲ, ಆ ಥರದ ಸ್ಥಿತಿ ಕುಮಾರಸ್ವಾಮಿಯದು ಅನ್ನುವಂಥದ್ದು. ಮತ್ತು ಅಧಿಕಾರ ಇದ್ದಾಗ ಏನನ್ನೂ ಮಾಡಲಿಲ್ಲ, ಈಗೇನೋ ಮಾಡ್ತೀನಿ ಅನ್ನುವಂಥದ್ದು ಬೇರೆ ಬೇರೆ ಪದಗಳ ಬಳಕೆಯನ್ನು ಕೂಡ ಡಿ ಕೆ ಶಿವಕುಮಾರ್ ಮಾಡಿರುವಂಥದ್ದು. ಅಲ್ಲಿಗೆ ಕಳೆದ ಒಂದು ವಾರಗಳಿಂದ ಏನು ನಿರಂತರವಾದಂತಹ ವಾಕ್ಸಮರ ಡಿ ಕೆ ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಅವರ ನಡೀತಾ ಇದೆ, ಅದರ ಮತ್ತೊಂದು ಮುಂದುವರೆದ ಅಧ್ಯಾಯ ಇವತ್ತು ನಡೀತಾ ಇರುವಂಥದ್ದು. ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರ ಪ್ರಕಾರವಾಗಿ ಕುಮಾರಸ್ವಾಮಿ ಈ ಭಾಗದಲ್ಲಿ ಗೆಲ್ಲೋದೇ ಇಲ್ಲ, ನಾನು ಎಲ್ಲದಕ್ಕೂ ಕೂಡ ವಿಧಾನಸಭೆಯಲ್ಲೇ ಉತ್ತರ ಕೊಡ್ತೇನೆ, ಯಾಕೆಂದರೆ ಕುಮಾರಸ್ವಾಮಿಯು ಕೂಡ ವಿಧಾನಸಭೆಗೆ ಬರ್ತಾರೆ, ಅಲ್ಲೇ ನಾನು ಉತ್ತರ ಕೊಡ್ತೇನೆ ಅನ್ನುವಂಥ ವಿಶ್ವಾಸದ ಮಾತಿನ ಜೊತೆಗೆ ಈ ರೀತಿಯಾದಂಥ ಒಂದು ಟೀಕೆಗಳನ್ನು ಮಾಡಿದ್ದಾರೆ. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಕೆ ಪಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ.